ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ರಾಜ್ಯ ಮಟ್ಟದ ಪೂರೈಸಿದ ಪರೀಕ್ಷೆಗೆ ಸಮಾಜ ವಿಜ್ಞಾನ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಇದನ್ನು ಓದ್ಕೊಂಡ್ರೆ ಸಾಕು ನೀವು 40+ ಅಂಕಗಳನ್ನ ನಿಮ್ಮ ಒಂದು ಪೂರೈಸಿದ ಪರೀಕ್ಷೆಯಲ್ಲಿ ಜೊತೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಸೊ 1 ಅಂಕ, 2 ಅಂಕ, 3 ಅಂಕ, 4 ಎಲ್ಲ ಕೊಡ್ತೀನಿ. ಸೊ ಇಷ್ಟು ಓದ್ಕೊಂಡ್ರೆ ಆರಾಮಾಗಿ 40+ ಅಂಕ ಗಳಿಸ್ಬೋದು. ಆರಾಮಾಗಿ ಗಳಿಸ್ತೀರಾ. ತಪ್ಪದೆ ಕೊನೆಯವ್ರಿಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಅರ್ಥ ಆಯ್ತಾ? ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೆನಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಅನ್ವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವರ್ಷಗಳ ಪಾಸಿಂಗ್ ಪ್ಯಾಕೇಜು ಜೊತೆಗೆ ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಪ್ರಶ್ನೆಗಳು ಜೊತೆಗೆ ಕ್ವಶನ್ ಪೇಪರ್ಗಳು ಎಲ್ಲ ಆಗ್ತೀವಿ. ಅವೆಲ್ಲ ಬೇಕು ಅನ್ನೋರು ತಪ್ಪದಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ. ತಪ್ಪದಿ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಪ್ರತಿಯೊಬ್ಬ ಫ್ರೆಂಡ್ಸ್ ಶೇರ್ ಬಿಟ್ಟು ಅವ್ರು ಕೂಡ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಮಾಡ್ತೀರಾ ಅಲ್ವಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಒಂದೊಂದು ಪ್ರಶ್ನೆ ನೋಡೋಣ, ಆಮೇಲೆ ಉಳಿದ ಕ್ವಶನ್ ನೋಡೋಣ. ಅದಕ್ಕೆ ಮುಂಚೆ ಈಗಾಗಲೇ ಬೋರ್ಡ್ ಅವರು ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯರ ಮಂಡಳಿ ಬೋರ್ಡ್ ಅವರು ನಿಮ್ಮ ಕರ್ನಾಟಕ SLC ಬೋರ್ಡ್ ಅವರು ಏನು ಬಿಟ್ಟಿದ್ದಾರೆ ನಿಮಗೆ 8,000 ಮೇಲೆ ಇರೋ ಕ್ವಶನ್ಗಳ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಆ ಕ್ವಶನ್ ಬ್ಯಾಂಕ್ ಒಂದು ಓದ್ಕೊಂಡ್ರೆ ಸಾಕು ನಿಮಗೆ ಅನ್ವಲಿಸಮ್ ಔಟ್ ಆಫ್ ಮಾಡ್ಬೋದು. ಅರ್ಥ ಆಯ್ತಾ? ಆ ಒಂದು ಕ್ವಶನ್ ಬ್ಯಾಂಕ್ ಓದ್ಕೊಂಡ್ರೆ ನೀವು ಅನ್ವಲಿಸಮ್ನಲ್ಲಿ ಔಟ್ ಆಫ್ ಮಾಡ್ಬೋದು. ಯಾಕಂದರೆ ಅಲ್ಲಿರೋ ಕ್ವಶನ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ ಅನ್ವಲಿಸಮ್ನಲ್ಲಿ ಬರೋದಿಲ್ಲ. ಅರ್ಥ ಆಯ್ತಾ? ಅವ್ರು ಏನೋ ಟೆಸ್ಟ್ ಮಾಡಿದ್ರು ಅದೇ ಕ್ವಶನ್ ಕೊಡಬೇಕು. ಅರ್ಥ ಆಯ್ತಾ? ನೀವು ಆರಾಮಾಗಿ 2,000 ಕ್ವಶನ್ ಓದ್ಕೊಂಡ್ರೆ ಆರಾಮಾಗಿ ಔಟ್ ಔಟ್ ಮಾಡ್ತೀರಾ, ಜೊತೆಗೆ ಪಾಸ್ ಕೂಡ ಆಗ್ತೀರಾ. ಸೊ ಅದು ಕ್ವಶನ್ ಬ್ಯಾಂಕ್ ಬೇಕು ಅನ್ನೋರು, ಅದಕ್ಕಿಂತ ನಾನು ಹೊಸ ಚಾನಲ್ ಮಾಡಿದ್ದೀನಿ ಟ್ರೂ CK ಎಜುಕೇಷನ್ ಅಂತ ಹೊಸ ಚಾನಲ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ಎಲ್ಲ ವಿಡಿಯೋ ಬರ್ತವೆ. ನೆಕ್ಸ್ಟ್ ಎಲ್ಲ ಕ್ವಶನ್ಗಳು ಅಲ್ಲಿ ಆಗ್ತೀವಿ. ಅದರ ಚಾನಲ್ ಲಿಂಕನ್ನು ವಿಡಿಯೋದ ಕೆಳಗಡೆ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡ್ಕೊತಾರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ವಿಡಿಯೋಗಳು ಎಲ್ಲಿ ಬರ್ತವೆ. ಸೊ ಪ್ರತಿಯೊಬ್ಬರು ಓದ್ಕೊಳ್ಳೇಬೇಕು ಅವನ್ನ. ಅರ್ಥ ಆಯ್ತಾ? ನೆಕ್ಸ್ಟ್ ಎಲ್ಲ ವಿಡಿಯೋಗಳು ಅದನ್ನ ಚಾನಲ್ ಬರ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಲಿಂಕು ಕಮೆಂಟ್ ಬಾಕ್ಸಲ್ಲಿ ಇರ್ತದೆ. ಇವಾಗ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ವಿಡಿಯೋ ಅಲ್ಲಿ ಹಾಕ್ತೀನಿ. ತಪ್ಪದೆ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ತಪ್ಪದೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಒಂದಕ್ಕೆ ನೋಡೋಣ ನಾವು. ನೆಕ್ಸ್ಟ್ ಉಳಿದ ಕ್ವಶನ್ ನೋಡೋಣ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು ಶಾಸನ? ಅದು 1777ರ ರೆಗ್ಯುಲೇಟಿಂಗ್ ಶಾಸನ. ವೆರಿ ಇಂಪಾರ್ಟೆಂಟು. ಸೊ ಎಲ್ಲ ಕೂಡ ಇಂಪಾರ್ಟೆಂಟು. ನಿಮಗೆ 1 ಮಾರ್ಕ್ಸಲ್ಲಿ ಬರ್ತವೆ, ಜೊತೆಗೆ ಮಲ್ಟಿಪಲಲ್ಲಿ ಕ್ವಶನ್ಗಳು ಬರ್ತವೆಲ್ಲ. ಅರ್ಥ ಆಯ್ತಾ? ಒಂದು ವಾಕ್ಯದಲ್ಲಿ ಪ್ರಶ್ನೆ ಆಗಿರ್ಬೋದು, ಮಲ್ಟಿಪಲ್ ಆಗಿರ್ಬೋದು, ಎರಡು ಕೂಡ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ ಯಾವುದು? 1909ರ ಭಾರತೀಯ ಪರಿಷತ್ ಕಾಯ್ದೆ. ಇನ್ನು ಮೂರನೇದು 1935ರ ಭಾರತ ಸರ್ಕಾರದ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ. ಏಕೆ? ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ಇದು ಉತ್ತರ. ನಂತರ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ವೆರಿ ಇಂಪಾರ್ಟೆಂಟು. ಇನ್ನು 1858ರ ಭಾರತದ ಮೊದಲ ವೈಸರಾಯ್ ಆಗಿ ನೇಮಕೊಂಡರು ಯಾರು? ಭಾರತದ ಮೊದಲ ವೈಸರಾಯ ಯಾರು? ಲಾರ್ಡ್ ಕ್ಯಾನಿಂಗ್ ನೆನಪಿಟ್ಟುಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟು. ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ದಿವಾನಿ ಅದಾಲತ್ ಎಂದರೇನು? ನಾಗರಿಕ ನ್ಯಾಯಾಲಯಗಳು. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1935ರ ಭಾರತ ಸರ್ಕಾರದ ಕಾಯ್ದೆ. ಇದು ಕೂಡ ಇಂಪಾರ್ಟೆಂಟು. ಸಿ ಕ್ವಶನ್ ಮಲ್ಟಿಪಲಲ್ಲಿ ಬರ್ಬೋದು, ನೋಡ್ಕೊಳ್ಳಿ ಚೆನ್ನಾಗಿ. ನಂತರ ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀಗೌರಿಯನ್ನು ರಚಿಸಿದವರು ಬಸಪ್ಪ ಶಾಸ್ತ್ರಿ. ಇದು ನಿಮ್ಮ ಆಲ್ ಪೇಪರ್ ಕೊಟ್ಟಿದ್ದಾರೆ, ನಿಮ್ಮೊಂದು ಮಾರ್ಕ್ಸ್ ಮೇಲೆ ಕೊಟ್ಟಿದ್ದಾರೆ. ಸೊ ತಪ್ಪದೆ ಮಾರ್ಕ್ಸ್ ಪೇಪರ್ ನೋಡ್ಕೊಳ್ಳಿ. 4 ಬಿಟ್ಟಿದ್ದಾರೆ ನಮಗೆ, ಎಲ್ಲ ವಿಷಯಗಳ ಮೇಲೆ 4 ಬಿಟ್ಟಿದ್ದಾರೆ. ಸೊ ಸಮಾಜ ವಿಜ್ಞಾನಿಗೆ ಒಂದು ಹಾಕಿದ್ದೀನಿ ನೋಡಿ, ಚಾನಲ್ ಇರ್ತದೆ ನೋಡ್ಕೊಳ್ಳಿ. ಜೊತೆಗೆ ಅವ್ನು ಕೂಡ ಹಾಕ್ತೀನಿ, ಮುಂದಿನ ಕ್ವಶನ್ ಪೇಪರ್ಗಳು ಅವ್ನು ಕೂಡ ಹಾಕ್ತೀನಿ. ತಪ್ಪದೆ ಮಾರ್ಕ್ಸ್ ಪೇಪರ್ ನೋಡ್ಕೊಳ್ಳಿ. ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಪೂರ್ವಸಿದ್ಧ ಪರೀಕ್ಷೆ ಮತ್ತು ಅನ್ವಲ್ ಎಕ್ಸಾಮು ಎರಡು ಕೂಡ ಅದೇ ಪ್ಯಾಟರ್ನಲ್ಲಿ ಬರ್ತದೆ. ತಪ್ಪದೆ ಕ್ವಶನ್ ಪೇಪರ್ ನೋಡ್ಕೊಳ್ಬೇಕು. ಮಾಲ್ ಪೇಪರ್ಸು 4 ನೋಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದಕ್ಕೆ ಕೊನೆಗೊಂಡಿತು. ಯಾವುದು? ಮದ್ರಾಸ್ ಒಪ್ಪಂದ. ವೆರಿ ಇಂಪಾರ್ಟೆಂಟು. ಸೊ ಒಂದು ಒಪ್ಪಂದ ಕ್ವಶನ್ ಬಂದೇ ಬರ್ತದೆ ನಿಮಗೆ, ಮಲ್ಟಿಪಲ್ ಕೇಳ್ಬೋದು, ಒಂದು ಮಾರ್ಕ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಯಾರು ಸಲ್ತದೆ? 10ನೇಯ ಚಾಮರಾಜೇಂದ್ರ ಒಡೆಯರು. ಬೆಂಗಳೂರು ಮೈಸೂರು ರೈಲು ಮಾರ್ಗ ಕೇಳಿದರೆ 10ನೇಯ ಚಾಮರಾಜೇಂದ್ರ ಒಡೆಯರ್ ಆಗ್ತಾರೆ. ಇನ್ನು ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಯಾರು? ಶ್ರೀರಂಗಪಟ್ಟಣದಲ್ಲಿ ಕೇಳಿದರೆ ಯಾರು? ರಾಜ ಒಡೆಯರು. ಇನ್ನು ರಾಣಿ ಚೆನ್ನಮ್ಮನನ್ನು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಲು ಕಾರಣ? ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯಣ್ಣನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂಬ ಗುಮಾನಿನಿಂದ. ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು 1 ಅಂಕದಲ್ಲಿ, ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಇವೆಲ್ಲ ಕ್ವಶನ್ಗಳು. ಸೊ ಮೇನ್ ಎಲ್ಲ ಇಂಪಾರ್ಟೆಂಟ್ ಇವೆ. ಸೊ ಅದನ್ನು ಬಿಡಕೋಗ್ಬಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದನ್ನು ಆರಾಮಾಗಿ 40+ ಅಂಕಗಳನ್ನು ಗಳಿಸ್ಬೋದು ಈ ಒಂದು ಪಾಸಿಂಗ್ ಪ್ಯಾಕೇಜ್ ಇಂದ. ಅರ್ಥ ಆಯ್ತಾ? ಸೊ ಕಂಪ್ಲೀಟ್ ಕವರ್ ಮಾಡ್ತೀನಿ. 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, ಜೊತೆಗೆ ನಕ್ಷೆ ಎಲ್ಲ ಕವರ್ ಆಗ್ತವೆ. ಕೊನೆಯವರೆಗೆ ನೋಡಿ ನೀವು. ನೋಡಿ, 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದಲ್ಲಿ ಕೊನೆಗೊಂಡಿತು? ಮಂಗಳೂರು ಒಪ್ಪಂದ. ಇದು ಕೂಡ ಇಂಪಾರ್ಟೆಂಟು. ನಂತರ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ ಗೊತ್ತಿದೆ ನಿಮಗೆಲ್ಲ. ಶಸ್ತ್ರಾಸ್ತ್ರಗಳ ಬಳಕೆ ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದಿದ್ದರಿಂದ. ಸೊ ನಂತರ ನೋಡೋಣ.
ಓಕೆ. ರಾಜಮುಡಿ ಕಿರೀಟವನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದವರು ಯಾರು? ರಾಜ ಒಡೆಯರು. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ನೀವು ಸ್ಲೋ ಬೇಕಂದ್ರೆ ವಿಡಿಯೋ ಪಾಸ್ ಬಿಟ್ಟು ಕ್ವಶನ್ ಓದ್ಕೊಳ್ಳಿ. ಸೊ ಕಂಪ್ಲೀಟ್ ಕೊಡಬೇಕು ನಿಮಗೆ, ಇನ್ನು 2 ಅಂಕ 3 ಅಂಕ 4 ಅಂಕ ಕೊಡಬೇಕು. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ನೀವು ವಿಡಿಯೋನ ಪಾಸ್ ಬಿಟ್ಟು ಕ್ವಶನ್ ಓದ್ಕೋಬೋದು. ಇನ್ನು ಸಂಗೊಳ್ಳಿ ರಾಯನನ್ನು ಗಲ್ಲಿಗೇರಿಸಿದ ಸ್ಥಳ ನಂದಗಡ ಆಗ್ತದೆ. ಇನ್ನು ಮೊದಲ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ವರ್ಸೇಲ್ ಒಪ್ಪಂದ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. 2ನೇ ಮಹಾಯುದ್ಧ ಕೊನೆಗೊಂಡ ವರ್ಷ 1945. 1917ರಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ ದೇಶ ಯಾವುದು? ರಷ್ಯಾ. ಹಿಟ್ಲರ್ ಬೂದು ಅಂಗಿದಳ ಏಕೆ ಸ್ಥಾಪಿಸಿದನು? ಗಲಭೆಗಳನ್ನು ಮಾಡಿ ಜನರಲ್ಲಿ ಪ್ರೀತಿಯನ್ನು ಹುಟ್ಟಿಸಲು ಸ್ಥಾಪಿಸ್ತಾನೆ. ಇನ್ನು ಗುಬೆಲ್ಸ್ ಎಂಬ ಮಂತ್ರಿಯನ್ನು ಹಿಟ್ಲರ್ ಏಕೆ ನೇಮಿಸಿದನು? ಗುಬೆಲ್ಸ್ ಯಾಕೆ? ಜನಾಂಗೀಯ ದ್ವೇಷ ಬೆಳೆಸಲು. ಇದು ಕೂಡ ನಮ್ಮ 1 ಅಂಕದಲ್ಲಿ ಬರ್ಬೋದು, ನೋಡ್ಕೊಳ್ಳಿ. ಇನ್ನು ತೀನಮೂರ್ತಿ ಭವನ ಎಲ್ಲಿದೆ? ದೆಹಲಿಯಲ್ಲಿ ತೀನಮೂರ್ತಿ ಭವನವನ್ನು ನಾವು ನೋಡ್ತೀವಿ. ಇನ್ನು ರಾಷ್ಟ್ರ ಸಂಘವನ್ನು ಹೇಗೆ ಸ್ಥಾಪಿಸಲಾಯಿತು? ಏಕೆ? ಮಹಾಯುದ್ಧಗಳನ್ನು ತಡೆಗಟ್ಟಲು ರಾಷ್ಟ್ರ ಸಂಘವನ್ನು ಸ್ಥಾಪಿಸ್ತಾರೆ. ಇನ್ನು ಹೋಲೋಕಾಸ್ಟ್ ಎಂದರೇನು? ಹೋಲೋಕಾಸ್ಟ್ ನೋಡಿ, ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಗಳನ್ನು ಹೋಲೋಕಾಸ್ಟ್ ಅಂತ ಕರೀತಾರೆ. ಯಾರು? ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಗಳು, ಅದನ್ನು ಹೋಲೋಕಾಸ್ಟ್ ಕರೀತಾರೆ. ಸೊ ಮಲ್ಟಿಪಲ್ ಬರ್ಬೋದು, ನೋಡ್ಕೊಳ್ಳಿ. ಇನ್ನು ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ನ ಫರ್ಡಿನೆಂಡ್ನ ಹತ್ಯೆ. ಅರ್ಥ ಆಯ್ತಾ? ನಾನು ನಿಮಗೆ ಹೇಳ್ತಾ ಇರೋದು ಕೇವಲ ಪೂರ್ವಸಿತ ಮಾತ್ರವಲ್ಲ, ಇದು ಅನ್ವಲ್ ಎಕ್ಸಾಮ್ ಕೂಡ ಹೇಳ್ತಾ ಇದ್ದೀನಿ. ಸೊ 2 ಕೂಡ ಸೇಮ್ ನಿಮಗೆ. ಅನ್ವಲ್ ಎಕ್ಸಾಮ್ ಇದೇ ಪ್ಯಾಟರ್ನ್ ಇರ್ತದೆ, ನಿಮ್ಮೊಂದು ಪ್ರಿಪರೇಟರಿ ಎಕ್ಸಾಮ್ ಕೂಡ ಇದು ಪ್ಯಾಟರ್ನ್ ಇರ್ತದೆ. ಸೊ 2 ಕೂಡ ಹೆಲ್ಪ್ ಆಗ್ತವೆ. ತಪ್ಪದೆ ನೋಡ್ಕೊಳ್ಳಿ, ಕೇವಲ ಪೂರ್ವಸಿತ ಮಾತ್ರವಲ್ಲ, ಅನ್ವಲ್ ಎಕ್ಸಾಮ್ ಕೂಡ ಸೇಮ್ ಇದೆ. 40+ ಅಂಕಗಳನ್ನ ಓದ್ಕೋಬೇಕು. ಅರ್ಥ ಆಯ್ತಾ? ರಾಜ್ಕುಮಾರ್ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆ. ನಾಜಿ ಪಕ್ಷದ ಸ್ಥಾಪಕರು ಯಾರು? ಹಿಟ್ಲರ್ ಆಗ್ತಾರೆ. ಇನ್ನು ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಮುಸೋಲಿನಿ. ಇನ್ನು ವಿಶ್ವಸಂಸ್ಥೆಯ ಸ್ಥಾಪನೆಯಾದ ವರ್ಷ 1945. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವ ನಗರ ನ್ಯೂಯಾರ್ಕ್. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಯಾವುದು? ಭದ್ರತಾ ಮಂಡಳಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ದಿ ಹೇಗ್ ಆಗ್ತದೆ, ದಿ ಹೇಗ್. ಇನ್ನು 1965 ತನ್ನ ಕಾರ್ಯಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ಸಂಸ್ಥೆ ಯುನಿಸೆಫ್ ಆಗ್ತದೆ. ಇದು ಕೂಡ ಇಂಪಾರ್ಟೆಂಟು. ಇನ್ನು ಸಾರ್ಕ್ಸ್ ಕೇಂದ್ರದ ಕಚೇರಿ ಕಠ್ಮಂಡು ಆಗ್ತದೆ. ರಾಷ್ಟ್ರ ಸಂಘ ವಿಫಲವಾಗಲು ಕಾರಣ ಯಾವುದಕ್ಕೆ ವಿಫಲ ಆಗ್ತದೆ? ನೋಡ್ಕೊಳ್ಳಿ, ಆನ್ಸರ್ ಇಲ್ಲ, ಇನ್ನು ಕಮೆಂಟ್ ಮಾಡಿ ಈ ಒಂದು ಆನ್ಸರ್ನ. ಅರ್ಥ ಆಯ್ತಾ? ಯಾಕೆ ವಿಫಲ ಆಯಿತು? ರಾಷ್ಟ್ರ ಸಂಘ ವಿಫಲವಾಗಲು ಕಾರಣ. ಅರ್ಥ ಆಯ್ತಾ? ಕಮೆಂಟ್ ಮಾಡಿ, ಈ ಒಂದು ಆನ್ಸರ್ನ ಕಮೆಂಟ್ ಮಾಡಿ. ಜಾಗತಿಕ ಸಂಸತ್ತು ಎಂದು ಕರೆಯಲಾದ ಸಂಸ್ಥೆ ಸಾಮಾನ್ಯ ಸಭೆ. ನೋಡೋಣ ಎಷ್ಟು ಜನ ಸರಿಯಾದ ಕಮೆಂಟ್ ಹಾಕ್ತಾರಂತ. ಸೊ ಇದೊಂದು ಕಮೆಂಟ್ ಹಾಕಿ. ಸೊ ಇನ್ನು ಉಳಿದ ಆನ್ಸರ್ ಇವೆ. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಜಿನೆವಾ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಆಗ್ತದೆ ಜಿನೆವಾ ಆಗ್ತದೆ. ಇನ್ನು ದತ್ತಿ ಸಮಿತಿ ತನ್ನ ಪ್ರಸ್ತುತತೆ ಕಳೆದುಕೊಂಡಿದೆ ಏಕೆ? ಸಮಿತಿಯ ಆಡಳಿತಕ್ಕೆ ಒಳಪಟ್ಟ ಎಲ್ಲ ಪ್ರದೇಶಗಳೆಲ್ಲವೂ ಸ್ವತಂತ್ರಗೊಂಡಿರುವುದರಿಂದ. ಇನ್ನು ಸಾರ್ಕ್ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವಾಗ? 1985ರಲ್ಲಿ ಸಾರ್ಕ್ ಸಂಸ್ಥೆ ಸ್ಥಾಪನೆ ಆಗ್ತದೆ. ಇನ್ನು ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ಅಲ್ಲಿದೆ? ರೋಮಲ್ಲಿ ಇದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ. ಸೊ ಎಲ್ಲ ಕವರ್ ಆಗಿ ಅನ್ಕೋತೀನಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟು, ಮಾನವ ಕುಲ ತಾನೊಂದಿ ಒಲಂ. ಇದು ಮಲ್ಟಿಪಲ್ ಕೇಳ್ಬೋದು. ಪಂಪ ಕೊಡ್ತಾರೆ, ಇನ್ನು 3 ಹೆಸರು ಕೊಡ್ತಾರೆ. ಸೊ ಕನ್ಫ್ಯೂಸ್ ಹಾಕೋಬೇಡಿ. ಮಾನವ ಕುಲ ತಾನೊಂದಿ ಒಲಂ ಹೇಳಿದಾರವರು ಪಂಪ, ತಲೆ ಇರಬೇಕು ನಿಮಗೆ. ಪಂಪ ಅವರು ಮಾನವ ಕುಲ ತಾನೊಂದಿ ಒಲಂ ಹೇಳ್ತಾರೆ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ, ಮಹಾತ್ಮ ಗಾಂಧೀಜಿ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಲಿಂಗ, ಉದ್ಯೋಗ ಮುಂತಾದ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದು. ನಂತರ ಪೂರ್ವಾಗ್ರಹ ಎಂದರೇನು ಕೇಳ್ತಾರೆ? ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಭಾವನೆಯನ್ನು ಅಥವಾ ಮನೋಭಾವನೆಯನ್ನು ಪೂರ್ವಾಗ್ರಹ ಅಂತ ಕರೀತಾರೆ. ಇನ್ನು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದ ವಿಧಿ ಕೇಳ್ಬೋದು. 17ನೇ ವಿಧಿ ಅಸ್ಪೃಶ್ಯತೆ ಬಗ್ಗೆ ಬರ್ತದೆ. ಆಯ್ತಾ? 17ನೇ ವಿಧಿ ನೋಡ್ಕೊಂಬೇಡಿ ಸಾಕು. ಇನ್ನು ಅಸ್ಪೃಶ್ಯ ಅಪರಾಧ ಕಾಯ್ದೆ ಜಾರಿಗೆ 1955ರಲ್ಲಿ ಬರ್ತದೆ. ಇನ್ನು ಮೌನ ಕಡಿಮೆ ಆಂದೋಲನ ಪ್ರಾರಂಭವಾದ ರಾಜ್ಯ ಕೇರಳ ರಾಜ್ಯ. ಇನ್ನು ಉತ್ತರ ಕನ್ನಡದ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಚಳುವಳಿ ಅಪ್ಪಿಕೋ ಚಳುವಳಿ. ಚಳುವಳಿ ಬಗ್ಗೆ ನಿಮಗೆ ಮಲ್ಟಿಪಲ್ ಕೇಳ್ಬೋದು. ಸೊ ಅಪ್ಪಿಕೋ, ಚಿಪ್ಕೋ ಚಳುವಳಿ ಇವೆಲ್ಲ ಚಳುವಳಿ ನೋಡ್ಕೊಳ್ಳಿ, ಬರ್ಬೋದು. ನರ್ಮದಾ ಬಚಾವು ಆಂದೋಲನದ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಅರ್ಥ ಆಯ್ತಾ? ಯಾವುದು? ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಶಿವರಾಮ್ ಕಾರಂತರು ನೇತೃತ್ವ ವಹಿಸಿದ ಚಳುವಳಿ ಯಾವುದು? ಕೈಗಾ ಅನುಸ್ಥಾವರ ವಿರೋಧಿ ಚಳುವಳಿ. ನೆಕ್ಸ್ಟು ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು MD ನಂಜುಂಡಸ್ವಾಮಿ. ಮಲ್ಟಿಪಲ್ ಬರ್ಬೋದು. ರೈತ ಸಂಘ ಸ್ಥಾಪಕರು ಯಾರು? ಪ್ರೊಫೆಸರ್ ಅಂದರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ. ನಂತರ ಕರ್ನಾಟಕದಲ್ಲಿ ಜೀವಿತ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದವರು ಡಿ ದೇವರಾಜ್ ಅರಸ್. ಚಿಪ್ಕೋ ಚಳುವಳಿಯ ನೇತೃತ್ವ ವಹಿಸಿದವರು ಸುಂದರ್ಲಾಲ್ ಬಹುಗುಣ್. ಜನಮಂದೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿ ಸುತ್ತ ನೆರೆದಿರುವ ಜನರಾಶಿಯ ಜನಮಂದೆ ಕೇಳ್ತಾರೆ. ದೊಂಬಿ ಅಂದರೆ ತೀರಾ ಹಿಂಸಾತ್ಮಕವಾಗಿ ಹಾಗೂ ವಿನಾಶಾತ್ಮಕವಾಗಿ ಸ್ವರೂಪದ ಜನಮಂದೆ ವರ್ತನೆ. ನಂತರ MRPL ವಿರುದ್ಧ ಚಳುವಳಿಯನ್ನು ಏಕೆ ನಡೆಯಲಾಯಿತು? ತೈಲಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶ ಆಗುತ್ತದೆ. ನಂತರ ಪರಿಸರ ಮಳೆ ರಾಜ್ಯ. ಪರಿಸರ ಮಳೆ ನೋಡ್ಕೊಳ್ಳಿ ಯಾವ ರಾಜ್ಯದಲ್ಲಿ ಆಗ್ತದೆ ಅಂತ. ಪರಿಸರ ಮಳೆ ಸೊ ಮಲ್ಟಿಪಲ್ ಕೇಳ್ಬೋದು.
ಮಾವಿನ ಮಾವಿನ ಕೊಯ್ಲು ಕೇರಳದಲ್ಲಿ ಆಗ್ತದೆ. ಕಾಲ ಬೇಸಾಕಿ ಪಶ್ಚಿಮ ಬಂಗಾಳ, ಕಾಫಿ ತುಂತುರು ಕರ್ನಾಟಕ, ಅಂದೀಸ್ ಉತ್ತರ ಪ್ರದೇಶ. ನಂತರ ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಕಡಿಮೆ ಇರಲು ಕಾರಣ ದಕ್ಷಿಣ ಭಾರತವು 3 ಕಡೆಯಲ್ಲಿ ಸಾಗರದಿಂದ ಆವೃತವಾಗಿರುತ್ತದೆ, ಅಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ. ಇನ್ನು ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂದಿರಲು ಕಾರಣ ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಆ ಪ್ರದೇಶವು ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆ ಆಗುತ್ತದೆ. ಇನ್ನು ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌಸಿನ್ರಾಮ್ ಆಗ್ತದೆ. ಕಡಿಮೆ ಮಳೆ ಬೀಳುವ ಪ್ರದೇಶ ರೋಯ್ಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಹಿಡ್ಕೊಳ್ಳ. ಹೆಚ್ಚು ಉಷ್ಣಾಂಶ ದಾಖಲುವ ಪ್ರದೇಶ ಗಂಗಾನಗರ ನೆನಪಿಟ್ಟುಕೊಳ್ಳಿ. ಉಷ್ಣಾಂಶ ಹೆಚ್ಚು ಇರ್ತದೆ, ಅಲ್ಲಿ ತುಂಬ ಹೆಚ್ಚಿರ್ತದೆ. ಇನ್ನು ಭಾರತದ ಹೆಬ್ಬಾಗಿಲೆಂದು ಕರೆಯಲ್ಪಡುವ ಬಂದರು ಹೆಬ್ಬಾಗಿಲು ಅಂತ ಕರೀತಾರೆ ಮುಂಬೈ. ಭಾರತದ ಚಹಾದ ಬಂದರು ಕೋಲ್ಕತ್ತಾ ಆಗ್ತದೆ. ನೋಡಿ, ತುಂಬಾ ಈಸಿ ಪಾಯಿಂಟ್ಸ್ ಇವೆ ನಿಮಗೆ. ಇಡೀ ಬುಕ್ ಓದಿದ್ರೆ ನಿಮಗೆ ಈ ರೀತಿ ಈಸಿ ಪಾಯಿಂಟ್ಸ್ ಸಿಗೋದಿಲ್ಲ, ಅರ್ಥ ಆಯ್ತಾ? ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಬರೀರಿ, ಅರ್ಥ ಆಯ್ತಾ? ಅದಕ್ಕಿಂತ ಯುಟಿಲೈಸ್ ಇನ್ನೇನು ಬೇಕಾಗಿಲ್ಲ, ಅರ್ಥ ಆಯ್ತಾ? ನೀವೇನು ಚೆನ್ನಾಗಿ ಓದ್ಕೊಂಡು ಬರ್ತೀರಾ, ಸೊ ಅದೇ ಯುಟಿಲೈಸು ಅಷ್ಟೇ. ಇನ್ನು ಮಾರ್ಗಸೂಚಿ ಅಥವಾ ಪಾತ್ ಪಾಯಿಂಟರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ GPS ಆಗ್ತದೆ. ಇನ್ನು ದೂರ ಸಂವೇದಿ ತಂತ್ರಜ್ಞಾನ ವಸ್ತುವನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಲ್ಲಿ ಅವುಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆ ಆಗ್ತದೆ, ದೂರ ಸಂವೇದಿ ತಂತ್ರಜ್ಞಾನ ಅಂತ ಕರೀತಾರೆ. ಇನ್ನು ಭಾರತದ ಮ್ಯಾಂಚೆಸ್ಟರ್ ಆರ್ ಕಾಟನೋಪೋಲಿಸ್ ಎಂದು ಕರೆಯಲ್ಪಡುವ ಸ್ಥಳ ಮುಂಬೈ. ಭಾರತ್ ಸಿಲಿಕಾನ್ ಕಣಿವೆ ಬೆಂಗಳೂರಲ್ಲಿ ಇದೆ. ಸಿಲಿಕಾನ್ ಕಣಿವೆ ಅಥವಾ ಇದನ್ನು ಕೇಳ್ಬೋದು, ಭಾರತ್ ಸಿಲಿಕಾನ್ ಸಿಟಿ ಅಂತ ಕೇಳ್ಬೋದು, ಅದು ಬೆಂಗಳೂರಾಗಿರ್ತದೆ. ಸಿಲಿಕಾನ್ ಸಿಟಿನೂ ಬೆಂಗಳೂರು, ಸಿಲಿಕಾನ್ ಕಣಿವೆ ಕೂಡ ಬೆಂಗಳೂರು. ಇನ್ನು ಇಸ್ರೋ ಸ್ಥಾಪನೆಯಾದ ವರ್ಷ 1969ರಲ್ಲಿ ಇಸ್ರೋ ಸ್ಥಾಪನೆ ಆಗ್ತದೆ. ಇಸ್ರೋ ವೆರಿ ಇಂಪಾರ್ಟೆಂಟು. ಸೊ ಕೇಳ್ಬೋದು ಕ್ವಶನ್ನು. ಭಾರತ ಸರ್ಕಾರವು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಏಕೆ ಸ್ಥಾಪಿಸಿತು? ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ರಫ್ತನ್ನು ಉತ್ತೇಜಿಸಲು ಸ್ಥಾಪಿಸುತ್ತದೆ. ಇಸ್ರೋದ ಮೊದಲ ಅಧ್ಯಕ್ಷರು ವೆರಿ ಇಂಪಾರ್ಟೆಂಟು ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಇಸ್ರೋದ ಮುಖ್ಯ ಕಚೇರಿಯಲ್ಲಿದೆ, ಬೆಂಗಳೂರಲ್ಲಿ ಇದೆ. ಕನ್ಫ್ಯೂಸ್ ಆಗಬೇಡಿ, ಮುಖ್ಯ ಕಚೇರಿ ಬೆಂಗಳೂರಲ್ಲಿ ಇದೆ. ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಕೈಗಾರಿಕಾ ಕ್ಷೇತ್ರ ಜ್ಞಾನಾಧಾರಿತ ಕೈಗಾರಿಕೆಗಳು ನೋಡ್ಕೊಳ್ಳಿ. ಇನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಕರೆಯುತ್ತಾರೆ, ಏಕೆ ಕೇಳ್ತಾರೆ? ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರೋದು. ಅಲ್ಲಿ ಏನಿರ್ತವೆ ಮಾಹಿತಿ ತಂತ್ರಜ್ಞಾನ ಟೆಕ್ನಾಲಜಿ ತುಂಬಾ ಇರೋದ್ರಿಂದ ಅದನ್ನು ಏನಂತ ಸಿಲಿಕಾನ್ ಕಣಿವೆ ಅಂತ ಕರೀತಾರೆ. ಇನ್ನು ಭಾರತ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದರು ಯಾರು? ಗಾಂಧೀಜಿಯವರು ಹೇಳ್ತಾರೆ. ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಗಾಂಧೀಜಿಯವರು ಮೊದಲು ಹೇಳ್ತಾರೆ, ಅರ್ಥ ಆಯ್ತಾ? ಗಾಂಧೀಜಿಯವರು ನೋಡ್ಕೊಳ್ಳಿ. ನಂತರ ಇದೇ ರೀತಿ ಸೊ ಇನ್ನೂ ಕೂಡ ಕ್ವಶನ್ಸ್ ಇವೆ. ಎಷ್ಟು ಇವೆ? ಸೊ ಓಕೆ, ಇನ್ನೂ ಸ್ವಲ್ಪ ಕ್ವಶನ್ಸ್ ಇವೆ, ಅರ್ಥ ಆಯ್ತಾ? ಇವನು ಕೂಡ ಓದ್ಕೋಬೇಕು ನೀವು, ಅರ್ಥ ಆಯ್ತಾ? ಸೊ ಇವನು ಕೂಡ ಅವನು ನೋಡಿಬಿಡೋಣ. ಸೊ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಕಾರಣವಾದ ಸಂವಿಧಾನ ತಿದ್ದುಪಡಿ ಯಾವುದು? 73ನೇ ವಿಧಿ ಆಗ್ತದೆ, ಅರ್ಥ ಆಯ್ತಾ? ಸಂವಿಧಾನ ತಿದ್ದುಪಡಿ ಯಾವುದು? 73ನೇ ತಿದ್ದುಪಡಿ ವಿಧಿಯಲ್ಲ, 73ನೇ ತಿದ್ದುಪಡಿ ಅದು. ಇನ್ನು 3 ಹಂತದ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದ ತಿದ್ದುಪಡಿ, ಅದು ಕೂಡ 73ನೇ ತಿದ್ದುಪಡಿ. ಇನ್ನು ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಜಾರಿಗೆ ತಂದ ಯೋಜನೆ ಸ್ತ್ರೀ ಶಕ್ತಿ, ವೆರಿ ಇಂಪಾರ್ಟು. ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ನೀಡಿದರು ಗಾಂಧೀಜಿ ಆಗ್ತಾರೆ. ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ, ಅವ್ರು ಗ್ರಾಮ ಸ್ವರಾಜ್ಯ ಅಂತ ಬಂದಾಗ ಗಾಂಧೀಜಿಯವರದೇ ಮೊದಲೇ ಪಾತ್ರ ಇರ್ತದೆ, ಅರ್ಥ ಆಯ್ತಾ? ಸೊ ಮಲ್ಟಿಪಲ್ ಕೇಳಿದಾಗ ಗ್ರಾಮ ಸ್ವರಾಜ್ಯ ಅಂತ ಬಂದಾಗ ಗಾಂಧೀಜಿಯವರ ಪಾತ್ರ ಬಹುಮುಖ್ಯವಾಗಿರ್ತದೆ, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು 1993ರ ಸಂವಿಧಾನದ 73ನೇ ತಿದ್ದುಪಡಿಯ ಮುಖ್ಯ ಉದ್ದೇಶ ಯಾವುದು? ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳ ಅಸ್ತಿತ್ವವಾಗಿತ್ತು. ನಂತರ ಸಾರ್ವಜನಿಕ ಹಣಕಾಸು ಎಂದರೇನು? ಸರ್ಕಾರದ ವರಮಾನ, ವೆಚ್ಚ ಹಾಗೂ ಸಾಲಗಳ ನಿರ್ವಹಣೆ. ಈ ರೀತಿ ಫಾಸ್ಟಾಗಿ ಓದ್ಕೋಬೇಡಿ ನೀವು, ಇದನ್ನು ಪಾಸ್ ಬಿಟ್ಟು ರಿವಿಷನ್ ಮಾಡಿ, ಅರ್ಥ ಆಯ್ತಾ? ಮತ್ತೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ಸೊ ಒಂದೇ ಸಲ ಓದಿದ್ರೆ ನೆನಪುಳಿಯೋದಿಲ್ಲ, ಯಾವುದು ಪಕ್ಕ ಹೇಳ್ತೀನಿ, ಒಂದೇ ಸಲ ಓದಿದ್ರೆ ನೆನಪುಳಿಯೋದಿಲ್ಲ. ಈ ಒಂದು ವಿಡಿಯೋನ 2-3 ಸಲ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಅವಾಗ ನೀವು ಯಾವುದೇ ಕ್ವಶನ್ ಬಂದರೂ ನೀವು ಆನ್ಸರ್ ಮಾಡ್ತೀರಾ. ಸೊ ಅನ್ಕೋತೀರ ನೀವು ಒಂದ್ಸಲ ಓದ್ತೀರಾ, ನೆನಪಾಗ್ತಿಲ್ಲ ಅಂದರೆ ಆಗೋದಿಲ್ಲ ಅದು, ಅರ್ಥ ಆಯ್ತಾ? ಒಂದು 2-3 ಸಲ ಓದಿದ್ರೆ ಸೊ ಪಕ್ಕ ಹೇಳ್ತೀನಿ ನಿಮಗೆ ನೆನಪಾಗ್ತವೆ, ಅರ್ಥ ಆಯ್ತಾ? ಒಂದೇ ಸಲಕ್ಕೆ ನೆನಪಾಗೋದಿಲ್ಲ, ಹಾಗಂತ ನೀವು ವೀಕ್ ಅಂತ ಅಲ್ಲ, ನೀವು ನೆನಪಾಗಿಲ್ಲ ಅಂದರೆ ವೀಕ್ ಅಂತ ಅಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅರ್ಥ. ನೀವು ಚೆನ್ನಾಗಿ ಓದ್ಕೋಬೇಕು. ಒಂದು ಸಲ ಓದ್ಕೊಳ್ಳಿ ಬರೋದಿಲ್ಲ, 2 ಸಲ ಓದ್ಕೊಳ್ಳಿ ಬರೋದಿಲ್ಲ, 3ನೇ ಸಲಕ್ಕೆ ನೀವು ಎಲ್ಲವನ್ನ ಆನ್ಸರ್ ಮಾಡ್ತೀರಾ, ಈ ರೀತಿ ಇರ್ತದೆ ಅದು. ಸೊ ಇದನ್ನ ಬಿಟ್ಬಿಟ್ಟು ನೀವೇನು ಮಾಡ್ತೀರಾ, ಅದನ್ನೇ ಒಂದು ಕ್ವಶನ್ ಬೈಬಿಟ್ಟು ಹಾಕ್ತೀರಾ, ಬರ್ತಿಲ್ಲ ಅನ್ನೋಕೋಬೇಡಿ. ಸೊ ರಿವಿಷನ್ ಮಾಡ್ಕೊಳ್ಳಿ ನೀವು, ಅರ್ಥ ಆಯ್ತಾ? ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ, ಇನ್ನೂ ಸ್ವಲ್ಪ ಕ್ವಶನ್ಸ್ ಇವೆ. ನೀವು ವಿಡಿಯೋನ ಪಾಸ್ ಬಿಟ್ಟು ಪ್ರತಿಯೊಂದು ಕ್ವಶನನ್ನು ಓದ್ಕೊಳ್ಳಿ. ನಾನು ಪ್ರತಿಯೊಂದು ಓದಲ್ಲ, ಬಿಕಾಸ್ ಇನ್ನೂ 2 ಅಂಕ ಕೊಡಬೇಕು ನಿಮಗೆ, 3 ಅಂಕ ಕೊಡಬೇಕು, 4 ಅಂಕ ಕೊಡಬೇಕು. ಸೊ ನಾನು ಪ್ರತಿಯೊಂದು ಓದ್ತಾ ಕೂತ್ರೆ ಸಮಯ ಸಾಲೋದಿಲ್ಲ, ಅರ್ಥ ಆಯ್ತಾ? ನೀವು ವಿಡಿಯೋನ ಪಾಸ್ ಬಿಟ್ಟು ಕ್ವಶನ್ ಓದ್ಕೊಳ್ಳಿ, ಅರ್ಥ ಆಯ್ತಾ? ನಾನು ಪ್ರತಿಯೊಂದು ಹೇಳ್ತಾ ಕೂತ್ರೆ ಸಮಯ ಸಾಲೋದಿಲ್ಲ. ಈಗಾಗಲೇ 14 ನಿಮಿಷ ಆಯಿತು ನೋಡಿ, ಒಂದು ಕೇಳಕ್ಕೆ ಹೋಗಿ 14 ನಿಮಿಷ ಆಯಿತು. ಸೊ ನನಗೆ ಮತ್ತೆ ಪಾರ್ಟ್ 1 ಪಾರ್ಟ್ 2 ಮಾಡಬೇಕಾಗತ್ತೆ. ನಿಮಗೆ ಪಾರ್ಟ್ 1 ಪಾರ್ಟ್ 2 ಮಾಡಿದರೆ ಅದು ವಿಡಿಯೋ ಸಿಗೋದಿಲ್ಲ ನಿಮಗೆ, ಸೊ ಅದು ಸಮಸ್ಯೆ ಆಗ್ತದೆ. ಸೊ ಬೇಡ ಅಂತ ಒಂದು ವಿಡಿಯೋದಲ್ಲಿ ಕೊಡ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿಟ್ಟು ಕ್ವಶನ್ ಓದ್ಕೊಳ್ಳಿ. ಸೊ ಪಾರ್ಟ್ 1 ಪಾರ್ಟ್ 2 ಮಾಡಿದರೆ ಸೊ ನಿಮಗೆ ಸಮಸ್ಯೆ ಅದು, ಅರ್ಥ ಆಯ್ತಾ? ಸೊ ಅಪ್ಲೋಡ್ ಮಾಡೋಕ್ಕೇನು ಸಮಸ್ಯೆ ಇಲ್ಲ, ಆದರೆ ನಿಮಗೆ ವಿಡಿಯೋಗಳು ಸಿಗೋದಿಲ್ಲ ಅಷ್ಟೇ, ಅರ್ಥ ಆಯ್ತಾ? ತುಂಬ ಜನಕ್ಕೆ ಅದೇ ರೀತಿ ಆಗ್ತದೆ. ಸೊ ಒಂದು ವಿಡಿಯೋ ನೋಡ್ತಾರೆ, ಮುಂದೆ ಸಿಗೋದಿಲ್ಲ ಅವರಿಗೆ, ಆ ರೀತಿ ಆಗಬಾರ್ದು. ಸೊ ಕಂಪ್ಲೀಟು ಆನ್ಸರ್ಸು ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಅಂತ ನೋಡಿ. ಇದೇ ರೀತಿಯ ಕ್ವಶನ್ಸ್ ಇವೆ, ಒಂದು ಅಂಕದ್ದು ನೋಡ್ಕೊಳ್ಳಿ. ಸೊ ನಂತರ
ಸೊ ಇನ್ನೂ 2 ಕ್ವಶನ್ಸ್ ನೋಡ್ಕೊಳ್ಳಿ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸ್ಥಾಪನೆಯಾದ ವರ್ಷ 1978ರಲ್ಲಿ ಜಿಲ್ಲಾ ಕೈಗಾರಿಕೆಗಳು ಕೇಂದ್ರಗಳ ಸ್ಥಾಪನೆಯಾದ ಉದ್ದೇಶ ಯಾವುದು? ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಉತ್ತೇಜನ. ಅನಂತರ ಮತ್ತೊಂದು 2 ಅಂಕ ಪ್ರಶ್ನೆಗಳು ನಮಗೆ ನೋಡಿ, 2 ಅಂಕದ ಪ್ರಶ್ನೆಗಳು. ಸೊ ನಿಮಗೊಂದು ಪಾಯಿಂಟ್ ಹೇಳ್ತೀನಿ, ಇಲ್ಲಿ ಕೇಳಿಸ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬರಬೇಕು? 2 ಮಾರ್ಕ್ಸ್ ಕೇಳಿದ್ರೆ ಕ್ವಶನು 2 ಮಾರ್ಕ್ಸ್ಗೆ 4 ಪಾಯಿಂಟ್ ಬರಬೇಕು, ಅರ್ಥ ಆಯ್ತಾ? 3 ಮಾರ್ಕ್ಸ್ಗೆ 6 ಪಾಯಿಂಟ್ ಬರಬೇಕು, 4 ಮಾರ್ಕ್ಸ್ಗೆ 8 ಪಾಯಿಂಟ್ ಬರಬೇಕು. 2 ಮಾರ್ಕ್ಸ್ಗೆ 4, 3 ಮಾರ್ಕ್ಸ್ಗೆ 6, 4 ಮಾರ್ಕ್ಸ್ಗೆ 8 ಪಾಯಿಂಟನ್ನು ಕಡ್ಡಾಗಿ ಬರಲೇಬೇಕು. ನೀವು ಏನು ಸಮಾಜ ವಿಜ್ಞಾನ ನಿಮಗೆ ಪ್ಯಾರಾಗ್ರಾಫಲ್ಲಿ ಬರೆಯೋ ಹಾಗಿರಲ್ಲ, ಪಾಯಿಂಟ್ಸ್ ವೈಸ್ ಬರೀರಿ. ನಿಮಗೆ ಪಾಯಿಂಟ್ಸ್ ವೈಸ್ ಯಾವ ರೀತಿ ಬರೀತಾರ ಅದ್ರ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ನೀವು ಪಾಯಿಂಟ್ಸ್ ವೈಸ್ ಬರೆದ್ರೆ ಪಕ್ಕ ಮಾರ್ಕ್ಸ್ ಕೊಡ್ತಾರೆ. ಸೊ ಪ್ಯಾರಾಗ್ರಾಫಲ್ಲಿ ಬರೋಕೋಬೇಡಿ, ಅದು ಸರಿಯಾದ ವಿಧಾನ ಅಲ್ಲ. ಪಾಯಿಂಟ್ಸ್ ವೈಸ್ ಬರೀಬೇಕು. 3ನೇ ಆಂಗ್ಲ ಮರಾಠ ಯುದ್ಧದ ಪರಿಣಾಮ ಬರೀಬೇಕು, ಇದು ಕೂಡ ಇಂಪಾಯಿಂಟು. ಸೊ ಎಷ್ಟು? 4 ಪಾಯಿಂಟ್ ನೋಡಿ. PSU ಪದವಿ ರದ್ದು, 2ನೇ ಬಾಜಿರಾಯನಿಗೆ ವಿಶ್ರಾಂತಿ ವೇತನ, ಪ್ರತಾಪರುದ್ರನು ಸತಾರ ರಾಜ್ಯ, ಮರಾಠರ ಅವನತಿ. ನಂತರ ಭಾರತದ ಒಕ್ಕೂಟಕ್ಕೆ ಜುನಾಗಢನ ವಿಲೀನ, ಇದು ಕೂಡ 2 ಮಾರ್ಕ್ಸಿಗೆ ಇಂಪಾರ್ಟೆಂಟು, ಅರ್ಥ ಆಯ್ತಾ? ಆನ್ಸರ್ಗೆ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಇನ್ನು ಸ್ವಾತಂತ್ರ್ಯ ಭಾರತ ಎದುರಿಸಿದ ಸಮಸ್ಯೆಗಳು ಯಾವೆಲ್ಲ ಸಮಸ್ಯೆಗಳು? ದಾಚಿತ್ರ ಸಮಸ್ಯೆ ಆಗಿರ್ಬೋದು, ಕೋಮು ಗಲಭಲೆ ಆದರೂ, ಸರ್ಕಾರ ರಚನೆ ಆದವು, ಸಂಸ್ಥೆಗಳ ವಿಲೀಕರಣ ಆದರೂ ಎಲ್ಲ ನೋಡ್ಕೊಳ್ಳಿ. ಇನ್ನು 4ನೇದು ಸಹಾಯಕ ಸೈನ್ಯ ಪದ್ಧತಿಯ ನಿರ್ಬಂಧನೆಗಳು ಅಥವಾ ನಿಬಂಧನೆಗಳು, ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು 2 ಮಾರ್ಕ್ಸಲ್ಲಿ ಅಥವಾ ನಿಮಗೆ 3 ಮಾರ್ಕ್ಸಲ್ಲಿ 4 ಮಾರ್ಕ್ಸಲ್ಲೂ ಕೇಳ್ತಾರೆ, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ಸಾರ್ವಜನಿಕ ಆಡಳಿತದ ಮಹತ್ವ, ಸೊ ನೋಡ್ಕೊಳ್ಳಿ ಇವೆಲ್ಲ ಮಹತ್ವಗಳು. ನಂತರ ಶಾಸಕ ಮತ್ತು ಕಾರ್ಯಾಂಗ ಹೇಗೆ ಸಹಾಯ ಮಾಡ್ತದೆ, ಕಾರ್ಯಾಂಗಕ್ಕೆ ಹೇಗೆ ಸಹಾಯ ಮಾಡ್ತದೆ, ಇದು ಕೂಡ ಕ್ವಶನ್ ಇಂಪಾರ್ಟೆಂಟು. ಇನ್ನು ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿ ವ್ಯತ್ಯಾಸ ನೋಡ್ಕೊಳ್ಳಿ. ಇನ್ನು ಅಸ್ಪೃಶ್ಯತೆ ನಿವಾರಣಾ ಕ್ರಮಗಳು, ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು. ಅಸ್ಪೃಶ್ಯತೆ ನಿವಾರಣಾ ಕ್ರಮಗಳು ಕೇಳ್ಬೋದು. ಸೊ 17ನೇ ವಿಧಿ ಮೇನ್ ಬರ್ತದೆ, 17ನೇ ವಿಧಿ ಅಸ್ಪೃಶ್ಯತೆ ನಿಷೇಧಿಸ್ತದೆ, ಅರ್ಥ ಆಯ್ತಾ? ನಂತರ 8ನೇದು ಸಾಮಾಜಿಕ ಸ್ಥಿರ ವಿನ್ಯಾಸ ರೂಪುಗೊಂಡ ಬಗ್ಗೆ ನೋಡ್ಕೊಳ್ಳಿ, ಇದು ಕೂಡ. ನಂತರ 9ನೇದು ಭಾರತದ ಬೆಳೆಯ ಮಾದರಿ ಮೇಲೆ ಪ್ರಭಾವ ಬೀರುವ ಅಂಶಗಳು, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಜೊತೆಗೆ 10ನೇದು ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸ ಕೇಳ್ತಾರೆ ನಮಗೆ. ಆಲ್ಮೋಸ್ಟ್ 2 ಮಾರ್ಕ್ಸಲ್ಲಿ ವ್ಯತ್ಯಾಸ ತುಂಬಾ ಬರ್ತವೆ. ನಂತರ 11 ಭಾರತದಲ್ಲಿ ರೂಢಿಯಲ್ಲಿರುವ ನೀರಾವರಿ ವಿಧಾನಗಳು, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ನಂತರ ಸುಗ್ಗಿ ನಂತರದ ತಂತ್ರಜ್ಞಾನ, ಇವೆಲ್ಲ ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ. ಸುಗ್ಗಿ ಪೂರ್ವ ತಂತ್ರಜ್ಞಾನ, ಸುಗ್ಗಿ ನಂತರ ತಂತ್ರಜ್ಞಾನ ಟೆಕ್ನಾಲಜಿ. ಸೊ ನೆಕ್ಸ್ಟು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಉದ್ದೇಶಗಳು ಯಾವೆಲ್ಲ ಅದಾವೆ ನೋಡ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇನ್ನು ಗ್ರಾಹಕರ ಶೋಷಣೆಯ ಕಾರಣಗಳು, ಇದು ಕೂಡ ಇಂಪಾರ್ಟೆಂಟು. ಸೊ ನಾನು ಹೇಳ್ತಾ ಇರೋದು ಮೇನು ಅನುವಲ್ ಎಕ್ಸಾಮ್ಗೆ. ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಕೂಡ ಇದು ಪ್ಯಾಟರ್ನ್ ಇರೋದನ್ನ ಓದ್ಕೊಳ್ಳಿ ಚೆನ್ನಾಗಿ. ಸೊ ಅನುವಲ್ ಎಕ್ಸಾಮ್ ಮೇನಾಗಿ ಓದ್ಕೊಳ್ಳಿ, ಪೂರೈಸಿತ ನಡೆಯುತ್ತೆ, ಆಲ್ಮೋಸ್ಟ್ ಬರೀತೀರಾ ಪೂರೈಸುತ್ತೆ. ಆದರೆ ಅನುವಲ್ ಎಕ್ಸಾಮ್ಗೆ 40+ ಇಂದ ಬಂದೇ ಬರ್ತವೆ. ಇನ್ನು 3 ಅಂಕದ ಪ್ರಶ್ನೆಗಳು, ಮಾರ್ತಾಂಡವರ್ಮನ ಹೋರಾಟ, ಇದು ಕೂಡ ಇಂಪಾರ್ಟೆಂಟು. ಸೊ 2 ನೋಡ್ಕೊಳ್ಳಿ, ಪ್ರಿಪರೇಟರಿ ಎಕ್ಸಾಮ್ಗೆ ಅನುವಲ್ ಎಕ್ಸಾಮ್ 2 ಹೆಲ್ಪ್ ಆಗ್ತದೆ. ಮಾರ್ತಾಂಡವರ್ಮನ ಹೋರಾಟ ಇಂಪಾರ್ಟೆಂಟು. ಸೊ ನಂತರ 1857ರ ದಂಗೆ ವಿಫಲತೆ ಕಾರಣಗಳು ಕೇಳ್ತಾರೆ. 1857ರ ದಂಗೆ ಬಗ್ಗೆ ಅಥವಾ ಇದನ್ನು ಕೇಳ್ಬೋದು. 1857ರ ಈ ರೀತಿ ಕೇಳ್ಬೋದು, 1857ರಲ್ಲಿ ಭಾರತೀಯರು ಬ್ರಿಟಿಷರನ್ನು ಹೊರಹಾಕುವಲ್ಲಿ ವಿಫಲರಾದರು, ಈ ಹೇಳಿಕೆಯನ್ನು ಸಮರ್ಥಿಸಿ. ಸೊ 2ಕ್ಕೆ ಒಂದೇ ಆನ್ಸರ್ಗಳು, ಈ ಪಾಯಿಂಟ್ಸನ್ನು ಬರೀಬೇಕು ನೀವು, ಅರ್ಥ ಆಯ್ತಾ? ಸೊ ನೆಕ್ಸ್ಟು ಇವೆಲ್ಲ ಪಾಯಿಂಟ್ಸ್ಗಳು. ಬಕ್ಸಾರ್ ಕದನ, ಪ್ಲಾಸಿ ಮತ್ತು ಬಕ್ಸಾರ್ ಕದನಲ್ಲಿ 2 ಬಂದೇ ಬರ್ತದೆ, ಅರ್ಥ ಆಯ್ತು? 2 ಬಂದೇ ಬರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ. ಬಕ್ಸಾರ್ ಕದನದ ಪರಿಣಾಮಗಳು ಇಂಪಾರ್ಟೆಂಟು. ಸೊ ನೋಡ್ಕೊಂಡಿರ್ತೀರ ಅವೇನು ಮಾಲ್ ಕ್ವಶನ್ ಪೇಪರ್ಸು ಬರೋದಿಲ್ಲ ಅಂತ, ಪಕ್ಕ ಬರ್ತವೆ ನೋಡ್ಕೊಳ್ಳಿ. ನೀವು ನೋಡ್ಕೊಂಡಿರ್ತೀರ ಮಾಲ್ ಪೇಪರ್ಸ್ ಬರೋದಿಲ್ಲ ಅಂತ. ಸೊ ಅಲ್ಲೇ ಕ್ವಶನ್ಸು ಬರ್ತವೆ, ಬರಲ್ಲ ಅಂತೇನಿಲ್ಲ, ಬರ್ತವೆ. ಇನ್ನು ಪ್ಲಾಸ್ಟಿಕ್ ಕಾರ್ ಮತ್ತು ಪರಿಣಾಮ ತಿಳಿಸಿ, ಕಾರಣ ಪರಿಣಾಮ. ಸೊ 3 ಬರೀಬೇಕು, ಅರ್ಥ ಆಯ್ತಾ? ಅಥವಾ 4 ಬರೀರಿ ಸಾಕು, 4 ಪಾಯಿಂಟ್ ಬರೀರಿ. ಸೊ 3 ಮಾರ್ಕ್ಸನ್ನ ಕೊಡ್ತಾರೆ. ಇನ್ನು 5ನೇದು ಬ್ರಹ್ಮ ಆರ್ಯ ಅಥವಾ ಪ್ರಾರ್ಥನಾ ಸತ್ಯಶೋಧಕ ಸಮಾಜದ ಕೊಡುಗೆಗಳನ್ನು ತಿಳಿಸಿ. ಸೊ ಯಾವುದೇ ಕೇಳಿದ್ರು ಇವೇ ಕೊಡುಗೆಗಳು, ಅರ್ಥ ಆಯ್ತಾ? ಸೊ ಯಾವುದೇ ಕೇಳಿವರು, ಯಾವುದೇ ಸಮಾಜ ಕೇಳಿ ಇವೇ ಬರೀಬೇಕು. ಸೊ ತುಂಬ ಟಫ್ ಮಾಡ್ಕೊಂಡು ಹೋಗಬೇಡಿ, ಎಲ್ಲ ಕೂಡ ಒಂದೇ ಆಗ್ತವೆ ಆನ್ಸರ್ಗಳು, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಅವೇ ನೋಡ್ಕೊಳ್ಳಿ. ನಂತರ ಭಯೋತ್ಪಾದನಾ ನಿಗ್ರಹ ಕ್ರಮಗಳು, ಭಯೋತ್ಪಾದನಾ ನಿರ್ಮಗ್ನ ಕ್ರಮಗಳು. ಸೊ ವೇಟ್ ಮಾಡಿ. ಸೊ ನೋಡಿ, ರಾಷ್ಟ್ರೀಯ ತನಿಖಾ ದಳ NIA. ಸೊ ಆಗಲೇ 2 ಅಂಕಕ್ಕೆ, ಸೊ 4 ಕೂಡ ನಿಮಗೆ 3 ಅಂಕ ಕೂಡ ಕೇಳ್ತಾರೆ, ಅರ್ಥ ಆಯ್ತಾ? ಸೊ ನಂತರ 8ನೇದು ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ ಅಥವಾ ಕಾಡುಗಳನ್ನು ಹೇಗೆ ಸಂರಕ್ಷಿಸಬಹುದು, ಈ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ನಂತರ ಅರಣ್ಯ ಪ್ರಾಮುಖ್ಯತೆಯನ್ನು ತಿಳಿಸಿ, ಅರಣ್ಯ ಪ್ರಾಮುಖ್ಯತೆಗಳು ಇಂಪಾರ್ಟೆಂಟು. ಜೊತೆಗೆ ನಿರುದ್ಯೋಗ ಅಥವಾ ಬಾಲ್ಯವಿವಾಹ, ಬಾಲ ಕಾರ್ಮಿಕ ಪದ್ಧತಿ ಕಾರಣಗಳು, ಇದು ಕೂಡ ಕ್ವಶನ್ ಇಂಪಾರ್ಟೆಂಟು. ಜೊತೆಗೆ ಆವರ್ತ ಮಾರುತಗಳು ಅಥವಾ ಇದನ್ನು ಕೇಳಿ, ಮಾರುತ ಕೇಳಿ, ಭೂಕಂಪ ಕೇಳಿ, ಬೋಕ್ಸಸ್ ಕೇಳಿ, ಕಡಲ ಕೊರೆತ ಕೇಳಿ, ಪ್ರವಾಹದ ಪರಿಣಾಮ ಕೇಳಿ, ಎಲ್ಲಕ್ಕೂ ಒಂದೇ ಉತ್ತರ ಯಾವುದು? ಸವೆ. ಜೀವಹಾನಿ, ಆಸ್ತಿ ನಾಶ, ಕಟಗಳಿಗೆ ಧಕ್ಕೆ, ಇವೆಲ್ಲ ಬರ್ತವೆ. ನಂತರ ಗ್ರಾಮೀಣ ಅಭಿವೃದ್ಧಿಯ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರವೇನು ಅಥವಾ ಇನ್ನೊಂದು ಕ್ವಶನ್ ಕೇಳಿದ್ರು ಇದೇ ಆನ್ಸರು. ಓಕೆ. ನಂತರ ಬ್ಯಾಂಕ್ ಮೇಲೆ ಕೇಳ್ತಾರೆ ನಮಗೆ, ಬ್ಯಾಂಕ್ ವ್ಯವಹಾರಗಳ ಮೇಲೆ ಒಂದು ಕ್ವಶನ್ ಇದಿರ್ತದೆ.
13ನೇದು ಬ್ಯಾಂಕ್ನ ಕಾರ್ಯ ಕೇಳಿ ಸೇವೆ ಕೇಳಿ ಈ ಒಂದು ಉತ್ತರವನ್ನು ಬರೀಬೇಕು. ನಂತರ ಸಂಘಟಿತ ಮತ್ತು ಅಸಂಘಟಿತ ವ್ಯತ್ಯಾಸಗಳು ಕೇಳ್ತಾರೆ. ವೆರಿ ಇಂಪಾರ್ಟೆಂಟು. ಸಂಘಟಿತ ಮತ್ತು ಅಸಂಘಟಿತ. ನಿಗದಿತ ಸಮಯ ಇಲ್ಲ, ಸಮಯ ಇದೆ ಈ ರೀತಿ. ನಿಗದಿತ ಕೆಲಸ, ನಿಗದಿತ ಕೆಲಸವಿಲ್ಲ. ನಿಗದಿತ ವೇತನ, ನಿಗದಿತ ವೇತನವಿಲ್ಲ. ತುಂಬಾ ಈಸಿ ಪ್ರಶ್ನೆ. ಸೊ ನಂತರ ಬರ್ತದೆ ನಿಮಗೆ 4 ಅಂಕ ಪ್ರಶ್ನೆ. ಅರ್ಥ ಆಯ್ತಾ? ಸೊ 4 ಪ್ರಶ್ನೆ ಯಾವ ರೀತಿ ಇದೆ ಅಂತ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಅಥವಾ ಕೊಡುಗೆಗಳನ್ನು ವಿವರಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯನ್ನು ಮೈಸೂರು ಮಾದರಿ ರಾಜ್ಯವನ್ನಾಗಿ ಮಾಡಿತ್ತು, ಸಮರ್ಥಿಸಿ. ಸೊ ನಾಲ್ವಡಿ ಕೃಷ್ಣ ಒಡೆಯರ ಮೇಲೆ ನಿಮಗೆ 4 ಅಂಕ ಕೇಳ್ತಾರೆ. ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ಕೇಳ್ಬೋದು 4 ಅಂಕಕ್ಕೆ. ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಕೇಳ್ಬೋದು. ಸೊ ಇದು ಕೂಡ ಕೇಳ್ಬೋದು, ನೋಡ್ಕೊಳ್ಳಿ. ನಂತರ 3ನೇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ, ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಈ 2 ಬರ್ಬೋದು. ಸೊ ಇದು ಕ್ವಶನ್ ಕಟ್ಟಿದೆ ನೋಡಿ. 4ನೇದು ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ 2 ಬರ್ಬೋದು, ನೋಡ್ಕೊಳ್ಳಿ. ನಂತರ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ, ಈ ಒಂದು ಕ್ವಶನ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು 6 ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಕೇಳ್ಬೋದು. ಅಂಬೇಡ್ಕರ್ ಬಗ್ಗೆ ಕೂಡ ಕ್ವಶನ್ ಈ ವರ್ಷ ಬರ್ಬೋದು ಅನ್ಕೋತೀನಿ. ಸೊ ಗಾಂಧೀಜಿ ಬಗ್ಗೆ ಕೇಳ್ಬೋದು ಸ್ವಾತಂತ್ರ್ಯ ಚಳುವಳಿಯಲ್ಲಿ. ಇನ್ನು 8ನೇದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನಿ ಬೆಸೆಂಟರ ಪಾತ್ರ, ಸೊ ಇದು ಕೂಡ ಮಹತ್ವದ ಪ್ರಶ್ನೆ. ನಂತರ 9ನೇದು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಿಕೊಳ್ಳಲು ಸರ್ಕಾರ ಕೈಗೊಂಡ ಕ್ರಮಗಳು, ಎಲ್ಲ ಕ್ರಮಗಳಿವೆ. ಇದನ್ನು ಪಾಸ್ ಬಿಟ್ಟು ಕ್ರಮಗಳನ್ನ ಓದ್ಕೋಬೋದು. ಇನ್ನು ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರೋ ಕ್ರಮಗಳು ಕೂಡ ಇವೆ, ನೋಡ್ಕೊಳ್ಳಿ. ಸೊ ಅದಾಂತರ ಬರುವಂಥದ್ದು ಯಾವುದು? ಭ್ರಷ್ಟಾಚಾರಕ್ಕೆ ಕಾರಣಗಳು. ಭ್ರಷ್ಟಾಚಾರಕ್ಕೆ ಕಾರಣಗಳು ತುಂಬಾ ಇಂಪಾರ್ಟೆಂಟು. ಜೊತೆಗೆ ಮಣ್ಣಿನ ಸವೆತ. ಸೊ ಮಣ್ಣಿನ ಮೇಲೆ ಒಂದು ಕ್ವಶನ್ ಬಂದಿರ್ತದೆ, ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಮಣ್ಣಿನ ಸವೆತ ಹೇಗೆ ತಡೆಗಟ್ಟಬಹುದು, ಮಣ್ಣಿನ ಸವೆತಕ್ಕೆ ಕಾರಣಗಳು 2 ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಯಾವ ರೀತಿ ತಡೆಗಟ್ಟುವುದು ನೋಡಿ. ಮಣ್ಣಿನ ಸವೆತಕ್ಕೆ ಕಾರಣ ಅಥವಾ ಹಲವು ದುಷ್ಪರಿಣಾಮಗಳು, ಈ 2ರಲ್ಲಿ ಒಂದು ಬಂದೇ ಬರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ಈ 2ರಲ್ಲಿ ಒಂದು ಬಂದೇ ಬರ್ತದೆ. ನಂತರ 14ನೇದು ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಜೊತೆಗೆ ದೊಂಡಿನ ವಾಗ್ನ ಹೋರಾಟ, ಸೊ ತುಂಬಾ ಈಸಿಯೆಸ್ಟ್ ಪಾಯಿಂಟು. ಅರ್ಥ ಆಯ್ತಾ? ಒಂದ್ಸಲ ಓದಿದ್ರೆ ಅರ್ಥ ಆಗ್ತದೆ ಅವೆಲ್ಲ ಪಾಯಿಂಟ್ಗಳು. ಸೊ ಓಕೆ, ಇಷ್ಟು ಪ್ರಶ್ನೆಗಳು ನೋಡ್ಕೊಳ್ಳಿ. ಸೊ 4 ಅಂಕಕ್ಕೆ. ನಂತರ ಬಂತದ್ದು ಮೇನು ನಕ್ಷೆ, ಭಾರತದ ನಕ್ಷೆ. ನೋಡ್ತಾ ಹೋಗೋಣ ನಕ್ಷೆ ಯಾವ ರೀತಿ ಇವೆ ಅಂತ. ಭಾರತ ನಕ್ಷೆ ನೋಡ್ತಾ ಹೋಗೋಣ. ಓಕೆ, ನಕ್ಷೆ ನೋಡ್ಕೊಳ್ಬೇಕು ನೀವು. ನಕ್ಷೆ, ಶುಕ್ರವಾರದ ನಕ್ಷೆ, ಇವೆಲ್ಲ ಡೈಲಿ ಪ್ರಾಕ್ಟೀಸ್ ಮಾಡೋದು ನಕ್ಷೆಗಳು. ಅರ್ಥ ಆಯ್ತಾ? ಸೊ ದಿನಾಂಕ ಮುಖಾಂತರ ನೋಡ್ತಾ ಹೋಗೋಣ ನಾವು. ನಕ್ಷೆ 1 ಸೋಮವಾರದ ನಕ್ಷೆ. ಇವನ್ನ ದಿನದಿಂದ ಪ್ರಾಕ್ಟೀಸ್ ಕೂಡ ಮಾಡಿ ನೀವೊಂದು ಪ್ರಿಪರೇಟರಿ ಎಕ್ಸಾಮ್ ಮುಗಿದ್ಮೇಲೆ ಸೋಮವಾರದಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮಂಗಳವಾರ ಅದು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಕೇವಲ ನೀವು ಪ್ರಿಪರೇಟರಿ ಎಕ್ಸಾಮ್ಗೆ ಮಹತ್ವ ಕೊಡೋಕೆ ಹೋಗಬೇಡಿ, ಆಮೇಲೆ ಎಕ್ಸಾಮ್ ಕೂಡ ಚೆನ್ನಾಗಿ ಓದ್ಕೋಬೇಕು. ಅರ್ಥ ಆಯ್ತಾ? ಸೊ ನೀವು ಎಲ್ಲ ನಕ್ಷೆಗಳು, ಇವೆಲ್ಲ ಇಂಪಾರ್ಟೆಂಟ್ ಸ್ಥಳಗಳು ನೋಡ್ಕೊಂಡಿರಿ. ಇದರಲ್ಲಿ ಏನು ಕೊಡ್ತಾರೆ ನಿಮಗೆ? ನಕ್ಷೆಗಳು 10 ಕೊಡ್ತಾರೆ ನಿಮಗೆ. ನಕ್ಷೆ ಅವ್ರಿಗೆ ಕೊಡ್ತಾರೆ ಬಿಡಿ, ನಕ್ಷೆ ಅವ್ರಿಗೆ ಕೊಡ್ತಾರೆ. ಆ ಸ್ಥಳ ಗುರುತಿಸಿ 10 ಕೊಡ್ತಾರೆ ನಿಮಗೆ. 10 ಸ್ಥಳ ಕೊಡ್ತಾರೆ. ಆ 10 ಸ್ಥಳದಲ್ಲಿ 5 ಗುರುತಿಸಬೇಕು. 10 ಸ್ಥಳದಲ್ಲಿ ನೀವು 5 ಸ್ಥಳ ಗುರುತಿಸಬೇಕು. 5 ಮಾತ್ರ ಚಾಯ್ಸ್ ಇರ್ತವೆ. ಅರ್ಥ ಆಯ್ತಾ? ತುಂಬಾ ಈಸಿ ಇರ್ತದೆ. 5 ಚಾಯ್ಸ್ ಇರ್ತದೆ. ನಿಮಗೆ ಯಾವುದು 10 ಪ್ರಶ್ನೆಯಲ್ಲಿ 5 ಬರ್ತವೆ ಅವನ್ನು ಗುರುತಿಸಬೇಕು. ಅರ್ಥ ಆಯ್ತಾ? 10 ಸ್ಥಳದಲ್ಲಿ 5 ಗುರುತಿಸಬೇಕು. ಇವೆಲ್ಲ ಇಂಪಾರ್ಟೆಂಟ್ ಸ್ಥಳಗಳು. ದೆಹಲಿ ಆಗಿರ್ಬೋದು, ಉತ್ತರ ಅಕ್ಷಾಂಶ, ಕರ್ನಾಟಕ ಸಂಕ್ರಾಂತಿ ಉತ್ತರ ಕರೀತಾರೆ. ಅರ್ಥ ಆಯ್ತಾ? ಇಂದಿರಾ ಪಾಯಿಂಟು, ಇವೆಲ್ಲ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಜೊತೆಗೆ ಪೂರ್ವ ರೇಖಾಂಶ, ಜೊತೆಗೆ ಉತ್ತರ ಅಕ್ಷಾಂಶ 2ರಲ್ಲಿ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ಸೊ ನಂತರ ಮಂಗಳವಾರ ನಕ್ಷೆ ಏನು ನೋಡ್ಕೋಬೇಕು ನೀವು? ಮಂಗಳವಾರ ಕೊಂಕಣ ತೀರ ನೋಡ್ಕೋಬೇಕು. ಮಲಬಾರ್ ತೀರ ಇಲ್ಲಿ ಬರ್ತದೆ. ಉತ್ಕಲ ತೀರ, ಕೋರಮಂಡಲ ತೀರ, ಪಾಕ್ ಜಿಲ್ಲೆ ಸಂಧಿ. ಜೊತೆಗೆ ಯಾವ್ದು ನೋಡ್ಕೋಬೇಕು ನೀವು? ಗಾಡ್ವಿನ್ ಅಸ್ಟಿನ್ K2. ಗಾಡ್ವಿನ್ ಅಸ್ಟಿನ್ ಇಂಪಾರ್ಟೆಂಟು. ಭಾರತ ಅತ್ಯಂತ ಎತ್ತರ ಶಿಖರ ಇದು. ಒಂದು ಮಾಸದಲ್ಲಿ ಕೂಡ ಕೇಳ್ಬೋದು. ಅರಾವಳಿ ಬೆಟ್ಟಗಳು ಇಲ್ಲಿ ಬರ್ತವೆ. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಇಲ್ಲಿ ಬರ್ತದೆ. ಜೊತೆಗೆ ನೆಕ್ಸ್ಟು ಬಾಕ್ರಾನಂಗಲ್ ಅಣೆಕಟ್ಟು, ಕೋಸಿ ಆಗಿರ್ಬೋದು, ದಾಮೋದರ ಆಗಿರ್ಬೋದು, ನರ್ಮದಾ ನದಿ, ಹಿರಾಕುಡ್ ಯೋಜನೆ, ಮಹಾನದಿ ಹಿರಾಕುಡ್ ಯೋಜನೆಯೂ ಮಹಾನದಿ ಆಗಿರ್ತದೆ. ಜೊತೆಗೆ ಸೊ ಇಷ್ಟಾಯಿತು. ವೇಟ್ ಮಾಡಿ 1 ನಿಮಿಷ. ನೆಕ್ಸ್ಟು ಇದು ನೋಡ್ಕೊಳ್ಳಿ. ಯಾವುದು? ಕಾಂಡ್ಲಾ ನೋಡ್ಕೊಳ್ಳಿ. ಮುಂಬೈ ಭಾರತ ಹೆಬ್ಬ ಅಂತ ಕರೀತಾರೆ. ಭಾರತ ಮ್ಯಾಂಚೆಸ್ಟರ್ ಕರೀತಾರೆ. ಜೊತೆಗೆ ಮರ್ಮ ಗೋವಾ, ಜೊತೆಗೆ ನವಮಂಗಳೂರು, ಕೊಚ್ಚಿ. ಜೊತೆಗೆ ಮತ್ಯಾವು? ಕೋಲ್ಕತ್ತಾ ಭಾರತ ಛಾದ ಬಂದ ಕರೀತಾರೆ. ಪಾರಾದೀಪ್, ವಿಶಾಖಪಟ್ಟಣ, ಚೆನ್ನೈ, ತೂತುಕುಡಿ. ನಂತರ ಲಾಸ್ಟು ಲಾತೂರ್, ತಾರಾಪುರ್, ಕೊಯ್ನಾ. ಜೊತೆ ಬೆಂಗಳೂರು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಷ್ಟು ನೋಡ್ಕೊಳ್ಳಿ ಸಾಕು. ಜೊತೆ ಕನ್ಯಾಕುಮಾರಿ ಎಷ್ಟು ನೋಡ್ಕೊಳ್ಳಿ. ಸೊ ಇಷ್ಟರಲ್ಲಿ ನಿಮಗೆ 10 ಕ್ವಶನ್ ಬರ್ತವೆ. ಆ 10ರಲ್ಲಿ 5 ಬರೀಬೇಕು. ಎಷ್ಟು ನೋಡ್ಕೊಳ್ಳಿ ಸಾಕು. ತುಂಬಾ ಇದು. ಸೊ 5 ಬರೀಬೋದು ನೀವು ಆರಾಮಾಗಿ. ಅರ್ಥ ಆಯ್ತಾ? ಸೊ ಇನ್ನೊಂದು ವಿಡಿಯೋನ ಫ್ರೆಂಡ್ ಕೂಡ ಶೇರ್ ಮಾಡಿ. ಪ್ರತಿಯೊಬ್ಬರು ಶೇರ್ ಮಾಡಿಟ್ಟು ಅವ್ರು ಕೂಡ ಹೇಳಿ. ಅರ್ಥ ಆಯ್ತಾ? ಅವ್ರು ಕೂಡ ಹೆಲ್ಪ್ ಮಾಡಿ. ಜೊತೆ ಕಮೆಂಟ್ ಕೂಡ ಮಾಡಿ.
ನಿಮಗೆ ಬೇರೆ ಯಾವ ಕ್ವಶನ್ ಪೇಪರ್ಗಳು ಬೇಕು ಕಮೆಂಟ್ ಮಾಡಿ, ಅವ್ನು ಕೂಡ ಹಾಕ್ತೀವಿ. ಸೊ ಚಾನಲ್ ಇರ್ತವೆ, ಹೋಗಿ ನೋಡ್ಕೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ಸು ಎಲ್ಲ ಕೂಡ ಇರ್ತವೆ, 1 2 3 4 ಮಾದರಿ ಪ್ರಶ್ನೆ ಪತ್ರಿಕೆ ಇರ್ತವೆ, ತಪ್ಪದೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.